ಇದು ಹೊಗೇನಕಲ್ ಫಾಲ್ಸ್ನ ಒಂದು ವ್ಯೂ ಇದು. ಇಲ್ಲಿ ನಾವು ಯಾವ ರೀತಿ ತಲುಪ್ತು ಮತ್ತು ನಮಗೆ ಎಷ್ಟು ಚಾರ್ಜ್ ಆಯಿತು ಈ ವ್ಯೂನೆಲ್ಲ ನೋಡ್ಕೊಂಡು ಬರೋದಕ್ಕೆ, ಹಾಗೆ ಇನ್ನು ಏನೇನಿದೆ ಇದೆಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ನಾವು ಫಸ್ಟು ಮಂಡ್ಯದಿಂದ ಮಳವಳ್ಳಿಯಿಂದ ಕೊಳ್ಳೇಗಾಲದಿಂದ ಹನೂರ್ಗೆ ಹೋಗಿ, ಹಾಗೆ ಮಲೆ ಮಹದೇಶ್ವರ ಬೆಟ್ಟದಿಂದ ಗೋಪಿನಾಥಪುರಂಗೆ ಹೋಗಿ ಹೊಗೇನಕಲ್ಗೆ ಸೇರಿದ್ದು. ನಾವು ಕರ್ನಾಟಕ ಮಾರ್ಗದಿಂದ ಹೋಗಿದ್ದು. ಇನ್ನೊಂದು ರೂಟಲ್ಲೂ ಹೋಗ್ಬೋದು, ಅದು ಮಂಡ್ಯದಿಂದ ಮಳವಳ್ಳಿಗೆ ಹೋಗಿ ಮಳವಳ್ಳಿಯಿಂದ ಕನಕಪುರ, ಅದೇ ರೀತಿ ಆಮಚೆಟ್ಟಿ ಅಂತ ಒಂದು ಊರಿದೆ ಅಲ್ಲಿ ಹೋಗಿ ಆನಂತರ ಹೊಗೇನಕಲ್ಗೆ ಹೋಗ್ಬೋದು. ಮಧ್ಯಾಹ್ನ 1:00 ನಾವು ಹೊಗೇನಕಲ್ಗೆ ಬಂದು ಸೇರಿತು. ಸೊ ಇದು ಪಾರ್ಕಿಂಗ್ ಏರಿಯಾ. ಸೊ ಈ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ದು. ಸೊ ಹಾಗೆ ಮಾಡುವಾಗ ನನಗೆ ನಮ್ಮ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಬಸ್ KSRT ಬಸ್ ನೋಡಿದೆ, ಬಹಳ ಖುಷಿ ಆಯಿತು. ಆಗ ಅಲ್ಲಿದ್ದಂತಹ ಕಂಡಕ್ಟರ್ನ ವಿಚಾರಿಸಿದೆ. ಅವ್ರು ಹೇಳಿದರು ಚಾಮರಾಜನಗರದಲ್ಲಿ 7 ಗಂಟೆಗೆ ಈ ಬಸ್ಸು ಹೊರಡುತ್ತೆ, ಇಲ್ಲಿಗೆ ಸರಿಸುಮಾರು ಮಧ್ಯಾಹ್ನ 1:00 ಬಂದು ಸೇರುತ್ತೆ. 1 ಅವರ್ ಊಟದ ಸಮಯ ಇರುತ್ತೆ. ಸೊ 1 ಅವರ್ ಆದಮೇಲೆ 2:30 ಮತ್ತೆ ಈ ಬಸ್ಸು ಚಾಮರಾಜನಗರದ ಕಡೆಗೆ ಹೊರಡುತ್ತೆ. ಯಾರಾದ್ರೂ ಬಸ್ಸಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ 4 ರಿಂದ 5 ಅಂಗಡಿಗಳು ಮಾತ್ರ ಇದೆ. ಈ ಅಂಗಡಿಗಳಲ್ಲಿ ಊಟ ಮತ್ತು ಸ್ನ್ಯಾಕ್ಸ್ ಅವೈಲಬಲ್ ಇದೆ. ಊಟ ಬೇಕು ಅನ್ನೋರು ಆರ್ಡರ್ ಕೊಟ್ಟು ಊಟ ಮಾಡ್ಬೋದು, ಇಲ್ಲ ಊಟ ರೆಡಿನೂ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿ. ಇನ್ನು ಒಳಗಡೆ ಹೋದರೆ ತುಂಬ ಚೆನ್ನಾಗಿರೋ ವ್ಯೂಸ್ಗಳೆಲ್ಲ ಇದೆ. ಆದರೆ ಇಲ್ಲಿ ಫಸ್ಟ್ ನಾವು ಟಿಕೆಟನ್ನು ತಗೊಳ್ಬೇಕು. ಇದು ಗೌರ್ಮೆಂಟೇ ನಿಗದಿಪಡಿಸಿರುವಂತಹ ಟಿಕೆಟ್ ರೇಟ್. ಇದು 800 ರೂಪೀಸ್. ಒಂದು ತೆಪ್ಪದಲ್ಲಿ 4 ಜನಕ್ಕೆ ಅಲೋ ಮಾಡ್ತಾರೆ. ಟಿಕೆಟ್ ತೊಗೊಂಡಿದ್ದೀವಿ. ಈಗ ನಾವು ತೆಪ್ಪ ಹತ್ತಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಮಗೆ ಆ ತೆಪ್ಪವನ್ನು ಡ್ರೈವ್ ಮಾಡೋ ಮಣಿ ಅನ್ನೋರಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಈ ತೆಪ್ಪಗಳು ಒಂದೊಂದು 800 kg ಕೆಪಾಸಿಟಿ ಇದೆ. ಮೇಲ್ಗಡೆ ಬಿದಿರಿಂದ ಮಾಡಿರ್ತಾರೆ, ಹಿಂದೆ ಟಾರ್ ಹಾಕಿರ್ತಾರೆ. ಪ್ರತಿ ವರ್ಷಕ್ಕೊಂದ್ಸರಿ ಈ ಟಾರನ್ನು ಚೇಂಜ್ ಮಾಡಿ ಮತ್ತೆ ಹೊಸ ಟಾರನ್ನು ಹಾಕ್ತಾರಂತೆ. ಸೊ ಇದನ್ನೆಲ್ಲ ಇವರು ಮಣಿ ಅನ್ನೋರು ನಮಗೆ ಹೇಳಿದ್ರು. ಗೌರ್ಮೆಂಟ್ ಫೀಸ್ 800 ರೂಪೀಸ್ ಆದರೆ ಇವರಲ್ಲಿ ತಮಿಳ್ನಾಡು ಸೈಡ್ಗೆ ಸ್ವಲ್ಪ ಹೊತ್ತು ನಿಂತು ವೆಯ್ಟ್ ಮಾಡ್ತಾರೆ ಅಲ್ಲಿ. ಸೊ ನಾವು ವಾಪಸ್ ಬರೋ ತನಕ ನಮ್ಮ ಜೊತೆನೇ ಇರ್ತಾರೆ. ಸೊ ಅದಕ್ಕೆ ಅವ್ರು ಹೇಳಿದರು ವೆಯ್ಟಿಂಗ್ ಚಾರ್ಜ್ಗೆ 500 ರೂಪೀಸ್ ಆಗುತ್ತೆ ಅಂತ. ಇಂಥ ಪ್ಲೇಸ್ಗಳಿಗೆ ಯಾವಾಗಲೂ ಬರೋಕ್ಕಾಗಲ್ಲ. ಯಾವಾಗಲಾದರೂ ಬಂದರೆ ಏನು ಅಲ್ಲಿ ವ್ಯೂಸ್ ಇದೆ, ನ್ಯಾಚುರಲ್ ಆಗಿ ಏನಿದೆ ವ್ಯೂಸ್ಗಳನ್ನ ಒಂದು ಸ್ವಲ್ಪ ಕಾಸು ಕೊಟ್ಟರು ಪರವಾಗಿಲ್ಲ, ನೋಡ್ಕೊಂಡು ಬಂದ್ಬಿಡ್ಬೇಕು ಅನ್ನೋದೊಂದಿತ್ತು. ಸೊ ಅದರಿಂದ ನಾವು ಓಕೆ ಅಂದು. ಸೊ ನಮ್ಮ ತೆಪ್ಪವನ್ನು ತರಲಿಕ್ಕೆ ಅವರು ಹೋದರು. ನೋಡಿ ಈ ಪ್ಲೇಸ್ ಇದೆಯಲ್ಲ, ಇಲ್ಲಿ ಸ್ವಲ್ಪ ದಡ ಇದೆ ಅಲ್ಲ. ಸೊ ಈ ದಡದಲ್ಲಿ ನೈಟ್ ಕ್ಯಾಂಪ್ನ ಅರೇಂಜ್ ಮಾಡಿಕೊಡ್ತಾರಂತೆ. ಇದಕ್ಕೆ ಅವರು 2500 ರೂಪೀಸ್ನ ತಗೊಳ್ತಾರೆ. ತೆಪ್ಪಗಳನ್ನೇ ಟೆಂಟ್ ಥರ ಅವರು ಹಾಕ್ಕೊಡ್ತಾರೆ. ಮತ್ತು ಓಲ್ ನೈಟ್ ಅಲ್ಲಿ ಇರ್ಬೋದಂತೆ. ಮತ್ತು ಊಟ ಕೂಡ ಆರ್ಡರ್ ಮಾಡಿದ್ರೆ ಅದನ್ನು ತೆಪ್ಪದ ಮೂಲಕನೇ ತಂದು ನೀವು ಆ ನೈಟ್ ಕ್ಯಾಂಪ್ ಎಲ್ಲಿರುತ್ತೆ ಅಲ್ಲಿ ಅವರು ತಂದು ಕೊಡ್ತಾರೆ. ಯಾರಾದ್ರೂ ನದಿ ಸೈಡಲ್ಲಿ ನೈಟ್ ಕ್ಯಾಂಪ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ನಿಮಗೆ ಬೆಸ್ಟ್ ಪ್ಲೇಸ್. ತೆಪ್ಪ ಹತ್ತೋಕ್ಕಿಂತ ಮುಂಚೆ ಲೈಫ್ ಜಾಕೆಟ್ನ ಹಾಕೋಬೇಕು. ದೊಡ್ಡವ್ರ ಸೈಜ್ದು ಲೈಫ್ ಜಾಕೆಟ್ ಇದೆ, ಹಾಗೆಯೇ ಮಕ್ಕಳ ಸೈಜು ಕೂಡ ಲೈಫ್ ಜಾಕೆಟ್ ಸಿಗುತ್ತೆ. ಸೊ ಅಲ್ಲೇ ಹಾಕಿರ್ತಾರೆ, ನಾವೇ ಎತ್ಕೊಂಡು ಹಾಕೋಬೇಕು. ಸೊ ಅದೆಲ್ಲ ಆದಮೇಲೆ ಈಗ ನಾವು ನಮ್ಮ ತೆಪ್ಪ ರೆಡಿ ಇದೆ, ನಾವು ಹೋಗಲಿಕ್ಕೆ ಸಿದ್ಧ ಆಗಿದ್ದೀವಿ. ಸೊ ಫಸ್ಟ್ ನನ್ನ ದೊಡ್ಡ ಮಗಳು ಹೋಗ್ತಾ ಇದ್ದಾಳೆ. ಇದೇ ಫಸ್ಟ್ ಟೈಮ್ ನಾವು ತೆಪ್ಪದಲ್ಲಿ ಈ ರೀತಿ ಮಕ್ಕಳ ಜೊತೆಗೆ ಕಾಲ ಕಳೀತಾ ಇರೋದು. ತುಂಬ ರಮಣೀಯವಾದಂತಹ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಒಂದು ಸರಿ ನೀವು ಬಿಡುವಿದ್ರೆ ಈ ಒಂದು ಪ್ಲೇಸ್ಗೆ ಹೋಗಿ ಎಂಜಾಯ್ ಮಾಡಿ. ಅದರಲ್ಲೂ ಫ್ಯಾಮಿಲಿಯಾಗಿ ಹೋದರೆ ಇನ್ನೂ ಖುಷಿಯಾಗಿರುತ್ತೆ. ಸೊ ನಾವಿವಾಗ ಹೊರಟಿದ್ದೀವಿ. ಇನ್ನು ನಾನು ಈಗಾಗಲೇ ಹೇಳಿದ್ದೆ ಯಾವ ರೂಟಿಂದ ಬಂದರೆ ನಿಮಗೆ ಬೆಸ್ಟ್ ಅಂತ. ಆ್ಯಕ್ಚುಲಿ ಇಲ್ಲಿಗೆ ನಾವು ಮಂಡ್ಯದಿಂದ ಹೊಗೇನಕಲ್ಗೆ ಬರೋದಕ್ಕೆ 175 ಕಿಲೋಮೀಟರ್ಸ್ ಆಯಿತು. ನಮಗೆ ಮಂಡ್ಯದಿಂದ ಮಲೆ ಮಹದೇಶ್ವರ ಬೆಟ್ಟ ಇಳಿಯೋ ತನಕನೂ ಕೂಡ ಒಳ್ಳೆ ರೋಡ್ ಇತ್ತು. ಆದರೆ ಪಾಲಾರಿಂದ ನಾವು ಗೋಪಿನಾಥಪುರಂ ಮತ್ತು ಹೊಗೇನಕಲ್ಗೆ ಬರುವಂತಹ ರೂಟು ತುಂಬನೇ ಹಾಳಾಗಿದೆ. ನೋಡಿ ಈ ಒಂದು ಕಲ್ಲುಗಳಿದೆಯಲ್ಲ, ಇದೆಲ್ಲ ಗ್ರಾನೈಟ್ ಕಲ್ಲುಗಳಂತೆ.
ವಿಡಿಯೋ ಸ್ವಲ್ಪ ತುಂಬ ಲೆಂತಿನೇ ಆಯಿತು, ಬಟ್ ಇಲ್ಲಿರೋ ವ್ಯೂಸ್ನ ಯಾವುದನ್ನು ಕೂಡ ಕ್ಯಾಪ್ಚರ್ ಮಾಡದೇ ಇರಬಾರ್ದು ಅಂತ ಅನಿಸ್ಲಿಲ್ಲ. ಸೊ ಅದಕ್ಕೇ ಕೈಯಲ್ಲೇ ಹಾಗೆ ಫೋನ್ನ ಹಿಡ್ಕೊಂಡು ಎಲ್ಲ ವ್ಯೂಸ್ನ ನಾನು ಕವರ್ ಮಾಡಿದ್ದೀನಿ. ಯಾರು ಹೊಗೆನಕಲ್ನ ನೋಡಿರಲ್ಲ, ಸೊ ಈ ವ್ಯೂಸ್ನೆಲ್ಲ ನೋಡಿ ಅವರು ಎಂಜಾಯ್ ಮಾಡಲಿ, ಹಾಗೆ ಅವರು ಈ ಒಂದು ಪ್ರವಾಸಿ ತಾಣಕ್ಕೆ ಬಂದು ಎಂಜಾಯ್ ಮಾಡಲಿ ಅನ್ನೋದೊಂದು ನನ್ನ ಆಸೆ. ಟಿಕೆಟ್ ತಗೊಳ್ಳೋದಕ್ಕೆ ಕ್ಯಾಶ್ನೇ ಕೊಡಬೇಕು, ಫೋನ್ಪೇ ಅಥವಾ ಗೂಗಲ್ ಪೇ ಇರೋದಿಲ್ಲ. ಇಲ್ಲಿ ಮೊಸಳೆಗಳು ಕೂಡ ಇರುತ್ತಂತೆ, ಆದರೆ ಇದು ಕೆಳಗಡೆ ಇರುತ್ತೆ ಅಂತ ಹೇಳಿದ್ರು. ನೋಡಿ, ಏನಾದರೂ ನಿಮಗೆ ತಿಂಡಿ ಬೇಕು ಅಂದರೆ ಈ ರೀತಿ ತೆಪ್ಪದಲ್ಲೇ ಇವರು ಕುರ್ಕುರೆ, ಲೇಸ್ ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಬೇಕು ಅಂದರೆ ತಗೊಳ್ಬೋದು. ಹೊಗೆನಕಲ್ ಅಂತ ಯಾಕೆ ಈ ಒಂದು ಸ್ಥಳಕ್ಕೆ ಹೆಸರು ಬಂತು ಅಂದರೆ, ನೀರು ಕಲ್ಲಿನ ಮೇಲೆ ಬಿದ್ದಾಗ ಹೊಗೆ ರೂಪದಲ್ಲಿ ಅದು ಬರುತ್ತೆ. ಸೊ ಅದಕ್ಕೆ ಇದನ್ನು ನಾವು ಹೊಗೆನಕಲ್ ಅಂತ ಕರಿತೀವಿ. ಈ ಫಾಲ್ಸ್ ಹತ್ರ ಮೀನುಗಳು ಜಿಗಿತಾ ಇರುತ್ತೆ, ನೋಡಲಿಕ್ಕೇ ಭಾಳ ಖುಷಿ ಆಗುತ್ತೆ. ಇಲ್ಲಿ ಬಂದಮೇಲೆ ಅವರು ಹೇಳಿದ್ರು, ಇನ್ನೂ ಸ್ವಲ್ಪ ದೂರ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿರುವಂತಹ ಫಾಲ್ಸ್ ಇದೆ ಅಂತ ಹೇಳಿದ್ರು. ಆದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅವರು. ಅದಕ್ಕೆ 300 ರೂಪಾಯಿ ಹೇಳಿದ್ರು, ಬಟ್ ನಾವು 200 ರೂಪಾಯಿ ಹೇಳಿ ಟೋಟಲಿ ಅವರಿಗೆ 700 ರೂಪೀಸ್ ಪೇ ಮಾಡ್ದೋ. ಬನ್ನಿ ಆ ಪ್ಲೇಸ್ನ ನೋಡ್ಕೊಂಡು ಬರೋಣ.
ಇದೇ ಆ ಪ್ಲೇಸ್ ಕರ್ನಾಟಕದ ನಯಾಗರ ಫಾಲ್ಸ್ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ತೆಪ್ಪ ಹೊಡಿಸೋರು ಬ್ಲೂ ಕಲರ್ ಶರ್ಟ್ ಹಾಕಿರ್ತಾರೆ. ಕರ್ನಾಟಕದ ತೆಪ್ಪ ಹೊಡಿಸೋರು ಯೆಲ್ಲೋ ಕಲರ್ ಶರ್ಟ್ ಹಾಕಿರ್ತಾರೆ. ಇಲ್ಲಿ ಇಳಿದು ಮೇಲೆ ಹೋಗಬೇಕು. ಅಲ್ಲಿ ಯಾವ್ಯಾವ ವ್ಯೂಸ್ ಇದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.